नमस्कार, स्वागत है आपका केपी न्यूज 24/7 के 76वें गणतंत्र दिवस में। मैं हूं अश्विनी आपके साथ। बीदर शहर के नेहरू स्टेडियम में आज जिला प्रशासन सहित अन्य विभाग द्वारा गणतंत्र दिवस पर ध्वजारोहण समारोह का आयोजन किया गया। आज सुबह 9 बजे वन पर्यावरण और जीव विज्ञान एवं बीदर जिला प्रभारी मंत्री ईश्वर खंड्रे ने राष्ट्रीय ध्वज फहराया। उसके बाद उन्हें पुलिस बल द्वारा सलामी दी गई। उन्होंने पुलिस बल द्वारा दी गई सलामी स्वीकार की। समारोह में जिला पंचायत के सीईओ डॉक्टर गिरीश बडोले और हुमनाबाद की तहसीलदार अंजुम तबस्सुम को सम्मान किया गया। इसके अलावा TV9 के कृष्णा को भी सम्मानित किया गया। इसके अलावा विभिन्न क्षेत्रों में अपना योगदान देने वाले गणमान्यों को सम्मानित किया गया। आज इस समारोह में स्कूल और कॉलेज के विद्यार्थियों ने विभिन्न कार्यक्रम पेश किए, जिसकी मंत्री और लोगों ने बहुत सराहना की। इस अवसर पर मंत्री ईश्वर खंड्रे ने संबोधन किया। इस अवसर पर लोकसभा सदस्य सागर ईश्वर खंड्रे, बीदर दक्षिण निर्वाचन क्षेत्र के विधायक डॉक्टर शैलेंद्र बेलदाड़े, विधान परिषद सदस्य मारुतिराव मोड़े, नगर परिषद अध्यक्ष मोहम्मद गौस, जिला कलेक्टर शिल्पा शर्मा, जिला पंचायत के मुख्य कार्यकारी अधिकारी डॉक्टर गिरीश बडोले, जिला पुलिस अधीक्षक प्रदीप गुंटी, उप वन संरक्षक MM वनरथी, अतिरिक्त जिला आयुक्त शिव कुमार शिलवंत, सहायक आयुक्त मोहम्मद शकील सहित कई जिला स्तरीय अधिकारी आदि उपस्थित रहे। कैमरामैन बुबराज का कवरेज। ಕ್ಷೇತ್ರದಲ್ಲಿ ವಿಶೇಷವಾಗಿ 504 ಕೋಟಿ ರೂಪಾಯಿಯ ಒಂದು ಯೋಜನೆ ಇದೆ ಬಾಲ್ಕೆ ಅವರವರಿಗೆ. ಆ ಯೋಜನೆಗೆ ಈಗಾಗಲೇ ಟೆಂಡರ್ ಆಗಿದೆ. ಇವತ್ತು ಕೊನೆಯ ದಿನ 15 ದಿವಸಗಳ ಒಳಗಾಗಿ ಅದನ್ನು ಅಂತಿಮಗೊಳಿಸಿ ಆ ಯೋಜನೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಹಳ ಖುಷಿಯಿಂದ ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ. ಇವತ್ತು ಕುಡಿಯ ನೀರಿನ ಯೋಜನೆ ಅಡಿಯಲ್ಲಿ ಜಲ್ ಜೀವನ್ ಮಿಷನ್ ಇದೆ. ರಾಜ್ಯ ಮತ್ತು ಕೇಂದ್ರದ ಸಹಭಾಗಿತ್ವದಲ್ಲಿ ರಾಜ್ಯವರು ನಮ್ಮ ಭೂಮಿಯೆಲ್ಲ ಸೇರಿ 60% ಕೊಡ್ತೇವೆ, ಕೇಂದ್ರದವರು 40% ಕೊಡ್ತಾರೆ. ಅದು ಸ್ವಲ್ಪ ನೀರು ಕುಡಿ ಮತ್ತೆ ಇವತ್ತು ನಮಗೆ ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿ ತೆಗೆದುಕೊಂಡಿದ್ದೇವೆ. ಬಹುಗ್ರಾಮ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿಯ ಕುಡಿಯ ನೀರಿನ ಯೋಜನೆ ಕಾಮಗಾರಿಗಳು ನಡೀತಾ ಇದೆ. 70% ಮುಗಿದಿದೆ. ಇನ್ನೂ 30% ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಹಾಗೆ ಇವತ್ತು ಏನು ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಬಹಳಷ್ಟು ಕ್ರಾಂತಿಕಾರವಾದಂತಹ ಬದಲಾವಣೆ ತರ್ತಾ ಇದ್ದೀವಿ. ಇಲ್ಲಿ ಬೇಕಾದಂತಹ ನಗರಗಳಲ್ಲಿ ನಗರೀಕರಣ ಬಹಳ ಆಗ್ತಾ ಇದೆ. ಅವರಿಗೆ ಏನ್ ಬೇಕು, ಬೆಳಿಗ್ಗೆ ಎದ್ರೆ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಘನತ್ಯಾಜ್ಯ ವಿಲೇವಾರಿ, ಮಲತ್ಯಾಜ್ಯ ವಿಲೇವಾರಿ, ಇದಕ್ಕೆ 100 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೂ 405 ರೂಪಾಯಿ ಮಂಜೂರಾತಿ ಮಾಡಿಸಿದ್ದಾರೆ. ಅದರಲ್ಲಿ ಈಗ ಅಧಿಕಾರಿಗಳು ಬೇಗ ಅನುಷ್ಠಾನ ಮಾಡುವುದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕಾರ್ಯೋನ್ಮುಖರಾಗಿದ್ದೇವೆ. ಎಲ್ಲ ಇಲಾಖೆ ಇವತ್ತೇನು ನಾನು ನಿಮಗೆ ಬಹಳಷ್ಟು ಹೇಳಿದ್ದೇನೆ, ಹೇಳ್ಕೊಂಡು ಹೋದ್ರೆ ಬಿಸಿಲಲ್ಲಿ ತಾವೆಲ್ಲ ಸಫಲ ಆಗ್ತಾ ಇದ್ದೀರಿ. ಹೀಗಾಗಿ ಸ್ಟಾರ್ಟ್ ಅಲ್ಲೇ ಮುಗಿಸ್ತಾನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ವಿವಿಧ ನಿಗಮಗಳಿದ್ದಾವೆ. ಇವತ್ತು ವೀರಶೈವ ಲಿಂಗಾಯತ ನಿಗಮ ಇದೆ, ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಇದೆ, ಇವತ್ತು ದೇವರಾಜರ ಹಿಂದುಳಿದ ವರ್ಗದ ನಿಗಮ ಇದೆ. ಹೀಗಾಗಿ ವಾಲ್ಮೀಕಿ ನಿಗಮ ಇದೆ, ಓವಿ ನಿಗಮ ಇದೆ, ಖಾದಾ ನಿಗಮ ಇದೆ, ಅಥವಾ ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಸಮುದಾಯದವರ ನಿಗಮಗಳಿದ್ದಾವೆ. ಇಷ್ಟೇ ಸಭೆಗೆ ಅನುದಾನ ಬಂದಂತದ್ದು ವೈಯಕ್ತಿಕವಾಗಿ ಗೃಹ ಕಲ್ಯಾಣ ಇರ್ಬೋದು, ಅವರಿಗೆ ಇವತ್ತು ಇನ್ನಿತರ ಏನೇನು ಕಾರ್ಯಕ್ರಮ ಯೋಜನೆಗಳಿದಾವಲ್ಲ
ಆಗಿರ್ಬೋದು, ಅವೆಲ್ಲವನ್ನು ಪಾರದರ್ಶಕವಾಗಿ ಅವರಿಗೆ ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ವಿಶೇಷವಾಗಿ ಇವತ್ತು ನಮ್ಮೆಲ್ಲರಿಗೆ ನಾನು ಏನ್ ಹೇಳ್ಬೇಕಂತ ಇದ್ದೇನೆ ಅಂದ್ರೆ, ಮೀನುಗಾರಿಕೆ ಇಲಾಖೆ ಇದೆ, ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಮನ್ರೇಗಾದಲ್ಲಿನೂ ನಾವು ಮೀನಿನ ಸಾಧನೆ ನಮ್ಮ ಜಿಲ್ಲಾ ಪಂಚಾಯತ್ ಅವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತೇನು ಕೌಶಲ್ಯ ತರಬೇತಿ, ಈ ಕೌಶಲ್ಯ ತರಬೇತಿ ಅತ್ಯಂತ ಮಹತ್ವವಾದಂಥದ್ದು. ಹೀಗಾಗಿ ನಾನು ಸನ್ಮಾನ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿದ್ದೇನೆ, ಇಲ್ಲಿರುವಂತಹ ಏನು ನಮ್ಮ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಇವತ್ತು ನಿರುದ್ಯೋಗ ಯುವಕರಿದ್ದಾರೆ, ಅವರಿಗೆ ಅಪ್ಸ್ಕಿಲಿಂಗ್ ಮಾಡುವಂಥದ್ದು, ಅವರಿಗೆ ಇವತ್ತು ಯಾವ್ದಾದ್ರು ಹೊಸದಾಗಿ ನಾವೀನ್ಯತೆ ಒಂದು ಸ್ಟಾರ್ಟ್ಅಪ್ಗಳು ಮಾಡುವಂತ ರೀತಿಯಲ್ಲಿ ಬೀದರ್ನಲ್ಲಿ ಬರುವಂತಹ ನಿರ್ಮಾಣಗಳಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಮತ್ತೆ ನಿನ್ನೆ ಹೋಗಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದಾರೆ, ಒಂದು GTTC ಗವರ್ಮೆಂಟ್ ಟೂಲ್ಸ್ ಟ್ರೈನಿಂಗ್ ಸೆಂಟರ್ ಬೀದರ್ನಲ್ಲಿ ಒಂದು ಉನ್ನಾವದಲ್ಲಿದೆ, ಬೀದರ್ನಲ್ಲಿ ಆಗಬೇಕು ಅಂತ ಹೇಳಿ. ಮತ್ತೆ ಈಗಾಗಲೇ ಸೈನ್ಸ್ ಸೆಂಟರ್ ನಮ್ಮಲ್ಲಿದೆ. ನಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ವಿಜ್ಞಾನದ ಅನುಭವ ಆಗಬೇಕು, ಸಂಶೋಧನೆ ಅಂತ ದೃಷ್ಟಿಯಿಂದ ಒಂದು ತಾರಾಲಯ ಪ್ಲಾನೆಟೇರಿಯಂ ಬೀದರ್ನಲ್ಲಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಲೋಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬೀದರ್ ನಗರ, ಬೀದರ್ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಕರೇಜ್ ಇರ್ಬೋದು, ಇನ್ನಿತರ ಈಗಾಗಲೇ ಸಂಸದ ಸಾಗರ್ ಕಂಡ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಈ ಪಾಪ್ಲಾಸ್ ಅಭಿವೃದ್ಧಿಗೆ 22 ಕೋಟಿ ಕೇಂದ್ರ ಸರ್ಕಾರದಿಂದ ಈಗ ನಾನು ಮಾತಾಡಿದ್ದೇನೆ, ಅದು ಬಿಡುಗಡೆ ಆಗ್ತದೆ ಅಂತ ವಿಶ್ವಾಸ ಇದೆ. ಹಾಗೆ ಇಲ್ಲಿನ ಫೋರ್ಟ್ ಇದೆ, ಆ ಫೋರ್ಟ್ಗೆ 25 ಕೋಟಿ ಮಂಜೂರಾತಿ ಮಾಡಿಸಿ 1 ವರ್ಷಗಳ ಒಳಗಾಗಿ ಇವತ್ತು ಈ ಭಾಗದಲ್ಲಿ ಬೀದರ್ ಜಿಲ್ಲೆ ಹೈದರಾಬಾದ್ಗೆ ಸಮೀಪ ಇದೆ. ಹೀಗಾಗಿ ಅಲ್ಲಿ ವಿಶೇಷವಾಗಿ ಒಂದು ಇವತ್ತು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ತಯಾರಿ ಮಾಡಿಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಹೇಳಿಕ್ಕೆ ಪ್ರಯತ್ನ ಇದೆ. ಹಾಗೆ ನಿರುದ್ಯೋಗ ಯುವತಿಯರಿಗಾಗಿ ಒಂದು ಕಾಲ್ ಸೆಂಟರ್ ಪ್ರಾರಂಭ ಮಾಡುವಂಥದ್ದು, ಇದಕ್ಕೆ ಸಹಾಯ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಇತ್ತೀಚೆಗೆ ಸ್ವಲ್ಪ ಅಪರಾಧ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಆತಂಕ ಕೊಡುವಂತ ಕೆಲಸ ಆಗಿದೆ. ಮೊನ್ನೆ ಏನೊಂದು ಪ್ರಕರಣ ಆಗಿದೆ, ಬಹಳ ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಪರಿಗಣನೆ ಮಾಡಿದೆ. ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಮೂಲ ಏನಿದೆ ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರೆ. ಶೂಟೌಟ್ ಪ್ರಕರಣದಲ್ಲಿ ಈ ಆರೋಪಿಗಳು ಎಲ್ಲೇ ಇದ್ರು, ಎಲ್ಲೇ ದೇಶದಲ್ಲಿ ವಿದೇಶದಲ್ಲಿ ಎಲ್ಲೇ ಇದ್ರು ಅಡಗಿಕೊಂಡ್ರು, ಈ ಆರೋಪಿಗಳನ್ನು ಅತಿ ಶೀಘ್ರದಲ್ಲಿ ಬಂಧಿಸಿ ಅವರಿಗೆ ಕಾನೂನಿತ್ಯ ಶಿಕ್ಷೆ ಕೊಡಿಸ್ತೇವೆ ಅನ್ನುವಂತಹ ಭರವಸೆಯನ್ನು ಜಿಲ್ಲೆಯ ಜನರಿಗೆ ಕೊಟ್ಟು ಕಾನೂನು ವ್ಯವಸ್ಥೆಯಲ್ಲಿ ಹೆಚ್ಚಿನ ಒಂದು ಇಂಟೆಲಿಜೆನ್ಸ್ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಬಲವರ್ತನೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟು ಅವರು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಜೀವದ ಹಕ್ಕನ್ನು ತೊರೆದು ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಆರೋಪಿಗಳಿಗೆ ಬಂಧಿಸುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ನಿಶ್ಚಿಂತೆಯಿಂದ ಇವತ್ತು ಜಿಲ್ಲೆಯ ಜನ ಇವತ್ತು ಭರವಸೆ ಇಡಿ ಅನ್ನುವಂತ ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಹೇಳುತ್ತಾ, ಇನ್ನು ಹೆಚ್ಚಿನ ಸಮಯ ನಾವು ತೆಗೆದುಕೊಳ್ಳದ ಏನೇನು ಹೇಳಬೇಕಾಗಿದೆ ಎಲ್ಲವನ್ನು ಹೇಳಿದ್ದೇನೆ. ನಾವು ನಿಮ್ಮದು ಸೇರಿ ಇವೇನು ವಿಶ್ವಾಸ ಇಟ್ಟಿದ್ದೀರಿ, ನಾನು ಬೀದರ್ನವರೇ ಇದ್ದೇನೆ, ನಿಮ್ಮವರಿದ್ದೇನೆ, ಬೇರೆ ಸಮಸ್ಯೆಗಳಿದ್ರು ಯಾವುದೇ ಸಮಯದಲ್ಲಿ ನನ್ನ ಗಮನಕ್ಕೆ ತರಬಹುದು. ಅವೆಲ್ಲ ಸಮಸ್ಯೆಗಳನ್ನು ಪ್ರಾಮಾಣಿಕತೆಯಿಂದ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಬೀದರ್ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಜಿಲ್ಲೆ ಆಗಬೇಕು, ರಾಜ್ಯದಲ್ಲಿ ಎಲ್ಲಕ್ಕಿಂತ ಎತ್ತರದಲ್ಲಿ ಇರಬೇಕು ಅನ್ನೋದೇ ನಮ್ಮೆಲ್ಲರ ಕೆಲಸ ಆಗಿದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿ ಮತ್ತೊಮ್ಮೆ ಎಲ್ಲರಿಗೆ 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. देखते रहिए KP News 24/7 हर खबर के लिए। धन्यवाद।